ಚಿಕ್ಕಬಳ್ಳಾಪುರದಲ್ಲಿ ಗೌರಿ ಗಣೇಶ ಹಬ್ಬಕ್ಕೆ ಸಿದ್ಧತೆಗಳು ಜೋರಾಗಿಯೇ ನಡೀತಾ ಇವೆ. ವಿಶೇಷವಾಗಿ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯವರು ಕಾರ್ಯಕ್ರಮದ ರೂಪುರೇಷೆಗಳನ್ನು ಸಿದ್ಧ ಮಾಡಿಕೊಂಡಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಬಿಬಿ ರಸ್ತೆಯಲ್ಲಿ ಗಣೇಶ ಮತ್ತು ಗೌರಿಯ ಮೂರ್ತಿಗಳನ್ನು ಅಲ್ಲಲ್ಲಿ ಮಾರಾಟಕ್ಕೆ ಇಡಲಾಗಿದೆ. ಹಬ್ಬಕ್ಕೆ ಮಾರಾಟಕ್ಕೆಂದು ಬಹುದೊಡ್ಡ ಪ್ರಮಾಣದಲ್ಲಿಯೇ ಮಣ್ಣಿನ ಮೂರ್ತಿಗಳು ಬಂದಿವೆ. ಈ ಹಿಂದೆ ಪಿಒಪಿ ಮೂರ್ತಿಗಳಿಂದ ಪರಿಸರ ಮಾಲಿನ್ಯವಾಗುತ್ತದೆ ಎಂದು ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧಿಕಾರಿಗಳು ಅಂಗಡಿಗಳಿಗೆ ಬೀಗ ಜಡಿದಿದ್ರು. ಈ ಹಿನ್ನೆಲೆಯಲ್ಲಿ ಪಿಒಪಿಗೆ ಬದಲಾಗಿ ಮಣ್ಣಿನ ಮೂರ್ತಿಗಳನ್ನೇ ಹೆಚ್ಚು ತಯಾರು ಮಾಡುತ್ತಿದ್ದು, ಅಂದ ಚಂದದ ಮಣ್ಣಿನ ಮೂರ್ತಿಗಳಿಗೆ ಹೆಚ್ಚು ಆದ್ಯತೆಯು ದೊರೆತಿದೆ. ಇದರಿಂದಾಗಿ ಮೂರ್ತಿಗಳ ಬೆಲೆಯನ್ನು ಹೆಚ್ಚಿಸಲಾಗಿದೆ. ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ 30% ಮಣ್ಣಿನ ಮೂರ್ತಿಗಳ ಮೇಲೆ ಬೆಲೆ ಏರಿಕೆಯಾಗಿದೆ. ಆದರೆ ಜನ ಮಾತ್ರ ಮಣ್ಣಿನ ಗಣೇಶ ಮೂರ್ತಿಗಳನ್ನು ಕೊಳ್ಳದೆ ಚಿಕ್ಕಬಳ್ಳಾಪುರಕ್ಕೆ ಬರುತ್ತಿರುವ ಆಂಧ್ರ ಪ್ರದೇಶದಿಂದ ಪಿಒಪಿ ಗಣಪತಿ ಮೂರ್ತಿಗಳನ್ನು ತಂದು ಕೂರಿಸಲು ಮುಂದಾಗಿದ್ದಾರೆ. ಇದರಿಂದ ಚಿಕ್ಕಬಳ್ಳಾಪುರದಲ್ಲಿ ಮಣ್ಣಿನ ಗಣೇಶ ಮೂರ್ತಿಗಳಿಗೆ ಬೇಡಿಕೆ ಇಲ್ಲದೆ ವ್ಯಾಪಾರಸ್ಥರು ಹಾಕಿದ ಬಂಡವಾಳ ಬರೋದಿರಲಿ, ಇರುವ ಗಣೇಶ ಮೂರ್ತಿಗಳು ಸೇಲ್ ಆದ್ರೆ ಸಾಕು ಎನ್ನುತ್ತಿದ್ದಾರೆ. ನಮ್ಮ ತಮ್ಮ ಪಾಪ ಅವನು ಒಂದು 15 ವರ್ಷದಿಂದ ಮಾಡ್ತಾನೆ. ಅವನು ಗಣಪತಿಗಳು ನಾವು ಸೇಲ್ ಮಾಡೋಕ್ಕೆ ಬಂದಿದ್ದೀನಿ ಇಲ್ಲಿ. ಆದರೆ ಪಾಪ ಇಲ್ಲಿ ಚಿಕ್ಕಬಳ್ಳಾಪುರ ತುಂಬ ಗಣಪತಿ ಅಂಗಡಿಗಳು ತುಂಬ ಜಾಸ್ತಿ ಆಗಿಬಿಟ್ಟೈತೆ. ತುಂಬ ಜಾಸ್ತಿ ಆಗಿರೋದಕ್ಕೆ ಗಣಪತಿಗಳು ಸೇಲ್ಸ್ ಎಲ್ಲ ಕಡೆ ಕಡಿಮೆ. ಚಿಕ್ಕಬಳ್ಳಾಪುರದಲ್ಲಿ ಮಾತ್ರ ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ ಅಣ್ಣ. ಏನರಿಂದ ಆಗಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಇಷ್ಟೊತ್ತಿಗೆಲ್ಲ ಆಲ್ರೆಡಿ ನಮ್ಮ ಗಣಪತಿಗಳು ಇಲ್ಲಿ ಒಂದು 150 ಪೀಸ್ 150 ಪೀಸ್ ಇದ್ದರೆ ಅಟ್ಲೀಸ್ಟ್ ಒಂದು 100 ಪೀಸ್ ಖಾಲಿ ಆಗ್ಬಿಡ್ಬೇಕಾಯಿತು. ಈಗ ಬೆಳಗ್ಗೆಯಿಂದ ಇಲ್ಲಿ ಒಂದು 80 ಪೀಸ್ ಇದೆ, ಒಂದು 15 ಪೀಸ್ ಮಾರಿದ್ದೀರಿ ಬೆಳಗ್ಗೆಯಿಂದ. ಏನೋ ಜನನ ಇನ್ನೂ ಬರ್ತಾ ಇಲ್ಲ, ಯಾರೂ ಏನು ಅನ್ನೋದು ಗೊತ್ತಿಲ್ಲ. ಗಣೇಶ ಕೂರಿಸೋದು ಕಡಿಮೆನಾಗಿಲ್ಲ ಪಾಪ. ಜನಗಳು ಕ್ರೇಜಿ ಇದ್ದೇ ಇರುತ್ತೆ. ಸ್ವಲ್ಪ POP ಎಲ್ಲ ಮಾರ್ತಾರಲ್ವಣ, ನಮ್ಮದು ಮಣ್ಣಿನ ಗಣಪತಿಗಳು ಅಲ್ಲಿ ಇಲ್ಲಿ ಎಲ್ಲ ಅವರು ತೊಗೊಂಬಂದಿರ್ತಾರೆ ದೂರದ ಕಡೆಯಿಂದೆಲ್ಲ. ಇವಾಗ ಹೈದ್ರಾಬಾದ್ ಕಡೆ ಆ ಕಡೆ ಈ ಕಡೆಯಿಂದೆಲ್ಲ ತೊಗೊಂಬಂದಿರ್ತಾರೆ. ತಗೊಬಂದಾಗ ನಮ್ಮದು ಮಣ್ಣಿನ ಗಣಪತಿಗಳು ಸ್ವಲ್ಪ ಉಳಿಯುತ್ತಣ್ಣ, ಡಿಮ್ಯಾಂಡ್ ಕಡಿಮೆ ಆಗುತ್ತೆ. ಹೊರ ರಾಜ್ಯಗಳಿಂದ ತಗೊಬರ್ತಾರೆ, ಅದರಿಂದ ಇಲ್ಲಿ ಮಾಡಿರ್ತೀರಲ್ಲ ನಮಗೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ. ಬಂಡವಾಳ ವಾಪಸ್ ನಮ್ಮ ಅಸಲು ಬಂದು ಲಾಭ ಬಂದರೆ ಸಾಕು, ನಾವು ನಮಗೆ ಕೂಲಿ ಪಾಟ್ ಬಂದರೆ ಸಾಕು ಅಂತ ಹೇಳ್ತೀರಿ. ನಮಗೆ ಬಂಡವಾಳ ಅಂತೂ ನಾವು ಸ್ವಲ್ಪ ಅಷ್ಟೊಂದು ನಮಗೆ ನಾವು ಹಾಕಿದ ದುಡ್ಡು ಬರೋಲ್ಲಣ್ಣ. ಇಷ್ಟಾಗಿ ಮಿಕ್ಕೋಯ್ತು ಗಣಪತಿಗಳು ಅಂದರೆ ನಮ್ಗೆ ಲಾಸೇ ಬಿಸ್ನೆಸ್. ಇವಾಗ ನಾಳೆಗೆ ಇವತ್ತು ಗಣಪತಿಗಳು ಬಂದು ನೋಡ್ಕೊತೀರಿ. ಮಿಕ್ಕೋಯ್ತು ಚಾನ್ಸ್ ಅಂದರೆ ನಾಳೆ 5,000 ರೂಪಾಯಿ ಗಣೇಶನೇ 2,000 ರೂಪಾಯಿ ಕೊಡಬೇಕು, 1,000 ರೂಪಾಯಿಗೂ ಕೊಡ್ಬೇಕು ನಾಳೆ. ಹಾಂ, ಲಾಸ್ ಆಗ್ತದೆ. ನಮ್ಮ ಇಚ್ಛೆ ಅಲ್ಲ ಅಣ್ಣ, ಭಗವಂತನ ಇಚ್ಛೆ. ಅಯ್ಯಪ್ಪ ಇಲ್ಲಿರಬೇಕು ಅಂತ ಸೃಷ್ಟಿ, ನನ್ನ ತಮ್ಮನ ಶೆಡ್ಗೆ ವಾಪಸ್ ಬರಬೇಕು ಅಂತ ಸೃಷ್ಟಿ ಆಗಿದ್ರೆ ನಮ್ಮ ಕೈಲಿ ಏನೂ ಇಲ್ಲ ಅಣ್ಣ. ಆ ಭಗವಂತನ ಸೃಷ್ಟಿ. ಅಯ್ಯಪ್ಪ ಜನಗಳನ್ನ 10 ನಿಮಿಷದಲ್ಲಿ ಕಳಿಸ್ಬೇಕಾ, 1 ಅವರಲ್ಲಿ ಕಳಿಸ್ಬೇಕಾ, 2 ಅವರಲ್ಲಿ ಕಳಿಸ್ಬೇಕಂತ ಅಯ್ಯಪ್ಪ ಡಿಸೈಡ್ ಮಾಡಿದರೆ ಇದು ಇಲ್ಲಿ ಈ ಗಣಪತಿಗಳು ಒಂದೂ ಇರಲ್ಲಣ್ಣ. ಆ ಜನ ಆ ಥರ ಆ ಕ್ರೌಡ್ಗೆ ಎಲ್ಲ ಖಾಲಿ ಆಗುತ್ತೆ. ನಮ್ಮ ಕೈಲಿ ಏನಿಲ್ಲ. ಮಾಡೋದು ನಾವು ಮಾಡಿರ್ತೀರಿ, ಬೆಳೆ ಇಡೋದು ನಾವು ಇಟ್ಟಿರ್ತೀರಿ. ಬೆಳೆಗೆ ರೇಟ್ ಕೊಡೋದು, ರೇಟ್ ಕೊಡದೇ ಇರೋದು ಆ ದೇವ್ರ ಇಚ್ಛೆ ಅಣ್ಣ. ನನ್ನ ಹೆಸರು ಮಂಜು ಅಂತ ಅಣ್ಣ. ಇನ್ನು ಚಿಕ್ಕಬಳ್ಳಾಪುರದ ಜನ ಅಲ್ಪ ಸ್ವಲ್ಪ ಬಂದು ಮಣ್ಣಿನ ಗಣೇಶ ಮೂರ್ತಿಗಳನ್ನ ಕೊಳ್ಳುತ್ತಿದ್ದಾರೆ ಹೊರತು ದೊಡ್ಡ ಮಟ್ಟದಲ್ಲಿ ಗಣೇಶ ಮೂರ್ತಿಗಳು ಬಂದಿಲ್ಲ. 500ರಿಂದ 30,000ವರೆಗೂ ಮಣ್ಣಿನ ಗಣೇಶ ಮೂರ್ತಿಗಳು ಮಾರಾಟಕ್ಕಿದ್ದು ಕೇಳುವವರೇ ಇಲ್ಲದಂತಾಗಿದೆ. ಗ್ರಾಮೀಣ ಭಾಗದ ಯುವಕರು ಬಂದು ಸಣ್ಣ ಪುಟ್ಟ ಮೂರ್ತಿಗಳನ್ನು ವ್ಯಾಪಾರ ಮಾಡಿ ತೆಗೆದುಕೊಂಡು ಹೋಗುತ್ತಿರುವುದು ಬಿಟ್ಟರೆ ಯಾರೂ ಸಹ ದೊಡ್ಡ ಗಣೇಶ ಮೂರ್ತಿಗಳನ್ನು ವ್ಯಾಪಾರ ಮಾಡಲು ಮುಂದಾಗುತ್ತಿಲ್ಲ. ವ್ಯಾಪಾರಸ್ಥರು ಕೂಡ ಕೈಗೆಟಕುವ ಬೆಲೆಗೆ ಗಣೇಶ ಮೂರ್ತಿಗಳನ್ನು ಮಾರಾಟ ಮಾಡುತ್ತಿದ್ದಾರೆ. ಮನೆಯಲ್ಲಿ ಕೂರಿಸುವ ಮಹಿಳೆಯರು ಮಾತ್ರ ಕಳೆದ ವರ್ಷಕ್ಕೆ ನೋಡಿದ್ರೆ ಈ ಬಾರಿ ಹೆಚ್ಚು ಗಣೇಶ ಮೂರ್ತಿಗಳು ರಸ್ತೆಗೆ ಬಂದಿದೆ. ಆದರೆ ಜನ ಮಾತ್ರ ಇಲ್ಲ. ಇದರಿಂದ ನಮಗೆ ಕಡಿಮೆ ಬೆಲೆಗೆ ಮೂರ್ತಿಗಳು ಸಿಗುತ್ತವೆ ಎಂದಿದ್ದಾರೆ. ಅರ್ಚನಾ ಅಂತ. ಸೊ ನಾವು ಗಣೇಶ ತಗೊಳ್ಳೋಕ್ಕೆ ಬಂದಿದ್ದೀವಿ ಇಲ್ಲಿ. ತುಂಬ ಚೆನ್ನಾಗಿದೆ ಗಣೇಶ. ಫಸ್ಟು ಹಿಂದೆ ಸತಿಗಿಂತ ಈ ಸತಿನೇ ತುಂಬ ಚೆನ್ನಾಗೇ ಇದೆ. ರೇಟ್ ಕೂಡ ಮಾಮೂಲಿ ಕಮ್ಮಿಯಾಗೆ ಕೊಡ್ತಿದ್ದಾರೆ. ತುಂಬ ಅಲ್ಲಿಂದ ನೋಡ್ಕೊಂಬಂದಿದ್ದೀನಿ ನಾನು. ತುಂಬ ದೊಡ್ಡ ದೊಡ್ಡ ಗಣೇಶಗಳೆಲ್ಲ ಇದೆ. ಬಂದು ನೀವು ತಗೊಳ್ಳಿ, ಪರ್ಚೇಸ್ ಮಾಡಿ, ಹಬ್ಬ ಎಲ್ಲ ಚೆನ್ನಾಗಿ ಮಾಡಿ. ಅಲ್ಲ, ನೀವು ಕೂಡ ಗಣೇಶ ಹಬ್ಬ ಅಂತ ಪ್ರತಿಯೊಬ್ಬರಿಗೂ ಹೆಣ್ಣು ಮಕ್ಕಳಿಗೆ ಫೇಮಸ್. ಸೊ ನೀವು ಮದುವೆ ಆಗಿದ್ದೀರಾ, ಸೊ ನಿಮ್ಮ ಮಗ ಯಾವ ರೀತಿ ಹಠ ಮಾಡ್ತಾ ಇದ್ದಾರೆ ಗಣೇಶ ಬೇಕು ಅಂತ? ಬೇಕು, ಮಕ್ಳು ಇರ್ತಾರಲ್ಲ ಅವ್ರಿಗೆಲ್ಲ ಅದೇ ಅಲ್ಲ ಹಬ್ಬ ಅಂತ. ಇಯರ್ಗೆ ಒಂದು ಸತಿ ಬರುತ್ತೆ, ಅವ್ರಿಗೆ ಖುಷಿ ಆಗುತ್ತೆ ಹಬ್ಬ ಮಾಡಿದ್ರೆ. ಅದಕ್ಕೆ ನೋಡಿ ಅವನಿಗೂ ಬೇಕು ಅಂತ ನಾವು ಒಂದು ಚಿಕ್ಕ ಗಣೇಶನ ಪರ್ಚೇಸ್ ಮಾಡಿದ್ದೀವಿ. ತುಂಬ ಚೆನ್ನಾಗಿದೆ. ಸೊ ನಿಮ್ಮ ಏರಿಯಾಗೆಲ್ಲ ದೊಡ್ಡ ದೊಡ್ಡ ಗಣೇಶನೆಲ್ಲ ಕೂರಿಸಿ DJ ಎಲ್ಲ ಹಾಕ್ತಾರೆ. ಸೊ ಈಗ ನೀವು ಇಲ್ಲೆಲ್ಲ ಬಂದಿದ್ದೀರಾ, ಎಂತೆಂಥ ಗಣೇಶನಿಗೆ ನೋಡಿದ್ರಿ ಈಗ ಬಂದಾಗ? ಇಲ್ಲಿ ಜಾಸ್ತಿ ದೊಡ್ಡದಾಗಿದೆ ನೋಡಿ, ಅಲ್ಲಿಂದ ನೋಡ್ತಾ ಇದ್ದೀವಿ ನೋಡಿ. ಅಲ್ಲೆಲ್ಲ ದೊಡ್ಡದು ಈಗ ಆಲ್ಮೋಸ್ಟ್ ಎಲ್ಲ ಇಕ್ತಾರೆ. ರೋಡ್ಗೂ ಇಕ್ಕಿರ್ತಾರೆ, ಮಾಡಿರ್ತಾರೆ ಹಬ್ಬ.
ಬಟ್ ನಾವು ಮನೇಲಿ ಮಾಡೋದು ಅದೊಂಥರ ಖುಷಿ ಆಗುತ್ತೆ, ಮಕ್ಕಳಿರ್ತಾರಲ್ಲ. ಇನ್ನು ಗಣೇಶ ಮೂರ್ತಿಗಳಿಗೆ ಮಾತ್ರ ವ್ಯಾಪಾರದ ಬಿಸಿ ತಟ್ಟಿಲ್ಲ. ಈ ಕಡೆ ಹೂ ಮತ್ತು ಹಣ್ಣು ವ್ಯಾಪಾರಸ್ಥರಿಗೂ ಬಿಸಿ ತಟ್ಟಿದೆ. ಗಣೇಶ ಹಬ್ಬಕ್ಕೆ ಭರ್ಜರಿ ವ್ಯಾಪಾರ ಆಗುತ್ತೆ ಅಂತ ಸಿಕ್ಕಾಪಟ್ಟೆ ಬಂಡವಾಳ ಹಾಕಿ ಹೂ ಹಣ್ಣು ತರಿಸಿಕೊಂಡಿದ್ದಾರೆ. ಜನ ಮಾತ್ರ ಅಂಗಡಿ ಮುಗ್ಗಟ್ಟುಗಳ ಕಡೆ ತಲೆ ಹಾಕ್ತಾ ಇಲ್ಲ. ಹಬ್ಬದ ಸಂದರ್ಭದಲ್ಲಿ ಎಂಜಿ ರಸ್ತೆ ಮತ್ತು ಬಜಾರ್ ರಸ್ತೆ ಜನ ಜಂಗುಳಿಯಿಂದ ಕೂಡಿರುತ್ತಿತ್ತು. ಆದರೆ ಈ ಹಬ್ಬಕ್ಕೆ ಜನರಿಲ್ಲದೆ ಬಿಕೋ ಎನ್ನುತ್ತಿತ್ತು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.